ಹಾಗಾಗಿ ಅಂದ್ರೆ ಹೌದು, ಮಹಾರಾಜರು ಆಡಿದಂತಹ ಮಾತನ್ನು ಗಮನಿಸಿದ್ದೇನೆ. ಏನು ಅರಮನೆಗೆ ತಕ್ಕುದಂತಹ ಸೊಸೆಯನ್ನಾಗಿ ಹೇಳ್ತಾ ಇದ್ದಾರೆ. ಏನು ಈಗಾಗಲೇ ಒಂದು ಮದುವೆ ಆದಂತಹ ಮಹಾರಾಜರು ನನ್ನ ರೂಪವನ್ನು ನೋಡಿ ಮತ್ತೆ ಮರು ಮದುವೆ ಆಗಬೇಕೆನ್ನುವ ಹಾಗೆ ಬಯಕೆ ಮೂಡಿದೆಯೋ ಹೇಗೆ? ಹಾಗಲ್ಲವೇ ಇದನ್ನು ವಿರೋಧಿಸಬೇಕಾದಂತಹ ನೀನು ಅವರಾಡ್ತಿರುವಂತಹ ಮಾತಿಗೆ ಸಮ್ಮತಿಸ್ತಾ ಇದ್ದೀಯಾ, ತಲೆದೂಗುತ್ತಾ ಇದ್ದೀಯಾ? ಒಮ್ಮೆ ಆದ್ರೂ ಅವಳು ನನ್ನ ಪ್ರೇಯಸಿ ಅಂತ ಹೇಳಿದ್ಯಾ ನೀನು? ಈಗ ನಿನಗೆ ಏನಾಯ್ತು? ನಿನ್ನನ್ನು ನಂಬಿ ಬಂದಂತ ನನ್ನ ಸ್ಥಿತಿ ಪಾತ್ರೆಯಿಂದ ಬೆಂಕಿಗೆ ಹಾರಿದ ಹಾಗಾಯ್ತು. ಎಂಥ ಮಾತಾಡು! ನಾನೇನು ಕನಸಿನ ಮಾಲೆಯೆಲ್ಲ ಪುಡಿಯಾಯಿತು. ನೋಡು, ಏನು ಎಲ್ಲಿಯಾದ್ರೂ ನೀನು ನನ್ನನ್ನು ಬೇರೆಯವರಿಗೆ ಮದುವೆ ಮಾಡಿಸಿದ್ರೆ ಮತ್ತು ನಾನು ಬದುಕುದಿಲ್ಲ, ನಾನು ಸಾಯ್ತೇನೆ. ಮತ್ತೆ ಹೆದರಿದೆಯೇ? ಗೆಳತಿ ಗೆಳತಿ ಅಯ್ಯೋ, ಚೋಣಿ ಏರುವ ಪೂರ್ವದಲ್ಲಿ ಭರವಸೆಯ ಮಾತನ್ನು ಕೊಟ್ಟಿದ್ದೇನೆ. ಅದನ್ನು ನಂಬಿಯ ಬಂದದಲ್ವ ನಾನು ಹೇಳಿದ್ದೇನೆ ನಿನಗೆ. ಏನು? ಯಾವತ್ತು ನನ್ನ ಕಣ್ಣೆದುರಿಗೆ ಓಡಾಡ್ಕೊಂಡಿರ್ಬೇಕು, ನನ್ನ ಜೊತೆಯಲ್ಲಿಯೇ ನೀನಿರ್ಬೇಕು. ನಿನ್ನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನೋಡ್ತಾ ಇರ್ಬೇಕು. ಹಾಗಾಗಬೇಕು ಅಂತಾದ್ರೆ ನನ್ನ ಮದುವೆ ಆಗ್ಬೇಕು. ನಾನೇ ನಿನ್ನ ಮದುವೆ ಆಗುವುದು. ಈಗ ಮಹಾರಾಜ್ ಹೇಳಿದ್ದೇನು? ಏನು? ಅರಮನೆಗೆ ಸೊಸೆ ಆಗ್ಬೇಕು ಅಂತ ಹೇಳಿದ್ರು. ಇನ್ನು ಆಗ್ಲಿಲ್ಲಲ್ಲ? ಇಲ್ಲ. ಸತ್ಯವಾದ ವಿಚಾರವನ್ನು ಹೇಳ್ತೇನೆ ಕೇಳು. ಏನದು? ಮಹಾರಾಜರಿಗೆ ಅತಿ ಆಪ್ತ ವ್ಯಕ್ತಿ ನಾನು. ಅನಿವಾರ್ಯ ಸಮಯದಲ್ಲಿ ಅವರಿಗೆ ಜೀವಕ್ಕೆ ಜೀವ ಕೊಟ್ಟು ಅವರ ಪ್ರಾಣ ರಕ್ಷಣೆ ಮಾಡಿದ ತೀರು ನಾನಿದ್ದೇನೆ. ಮತ್ತೆ ಅವರಿಗೂ ತಮ್ಮ ಇದ್ದ ಹಾಗೆ ನಾನು. ಅವರು ಸ್ವಲ್ಪ ಕೆಲಸ ಇತ್ತು, ಆಯ್ತು. ಸ್ವಲ್ಪ ಕೆಲಸ ಉಂಟು, ಮಾಡ್ಲಿಕ್ಕೆ ಉಂಟು. ಎಷ್ಟು ಕೆಲಸ ಮಾಡೋದು ಒಂದೇ ತಲೆ ವಿಷಯ. ಎರಡು ಸುತ್ತ ನಮಸ್ಕಾರ. ನಮಸ್ಕಾರ. ಕಡಿಗೆ ಮೊದ್ಲು ಒಳಗೋಗಿ ನೀರು ತಗೊಂಬಾರ. ಶುರುವಾಗಿ ಹೋಯ್ತು ರಾಗಣೆ. ನೀವು ಕೊಟ್ಟು ನಾ ಕುಡಿಯುವುದಿಲ್ಲ. ನೀವು ಕಚ್ಚಿ ಕುಡಿತೀರಿ. ನೀವು ಒಳಕಟ್ಟಿ ಅಣ್ಣ ನಿಮ್ಗೆ ಎಂತ ಬೇಕು? ಬಂದಿರ್ಲಿ. ಯಾವುದು? ಕಪ್ಪ ಕೆಂಪ? ನಮ್ಮ ಬಾಲ್ಕು ಬೇಕು. ಇದು ನಿಮ್ಗೆ ಚಪ್ಪಿ ಚಾ ಬೋಲಿ ಬಜೆ. ಒಂದು ಸಿಹಿಗೆ ಗೊತ್ತಿರುವುದಿಲ್ಲ, ಚಪ್ಪಿ ಚಾ ಬೋಲಿ ಬಜೆ. ನಮ್ಮ ಹಣೆ ಏನ್ ಮಾಡೋ ಹೇಳಿ ಸ್ವಾಮಿ, ಇದೇ ಆಗೋಯ್ತು ಅಂತ. ಕೆಲಸವೇ ಕೆಲಸ. ಒಂದು ಬೆಳಿಗ್ಗೆ ಶುರುವಾದ್ರೆ ರಾತ್ರಿ ಮಲಗುವರೆ ಕೆಲಸ, ರಾತ್ರಿ ಶುರುವಾದ್ರೆ ಬೆಳಗುವರೆ ಕೆಲಸ. ಯಾವ ಚಾಕ್ರಿ ಆದ್ರೂ ಬೇಕು. ಈ ಅರಮನೆ ಚಾಕ್ರಿ ಉಂಟಲ್ಲ, ಯಾವ ಸತ್ತವನಿಗೂ ಬೇಡ ನೋಡಿ. ಬೆಳಿಗ್ಗೆ ಬೇಗ ಬಿಡಿಸ್ಬೇಕು, ಅವ್ರಿಗೆ ಬಿಸ್ತಿರ್ತಾಳ, ಆಮೇಲೆ ತಿಂಡಿ, ಮತ್ತೇನು ಊಟ, ಆಮೇಲೆ ಮತ್ತೊಂದು, ಸಾಯಂಕಾಲ ಬೇರೆ. ಎಷ್ಟು ಮಾಡಿದ್ರು ಅವ್ರಿಗೆ ಸಮಾಧಾನ ಇಲ್ಲ. ಏನು ಮಾಡುವ? ಸ್ವಲ್ಪ ಸಮಯ ಉಂಟು, ದಿನ ಕೂತ್ಕೊಳ್ಳಿಕ್ಕೆ ಉಂಟ. ನೀವು ಶುರು ಮಾಡಿದ್ರಿ ಅಲ್ಲ ಮರೆಯರೆ. ನಿಮಗೆ ಬುದ್ಧಿ ಹೇಳಿದ ಮೇಲೆ ಆಯಾಸ ಗೊತ್ತಾಗುದಿಲ್ವ? ನೀರು ಇಟ್ಕೊಳ್ಳಿಕ್ಕೆ ಆಗುದಿಲ್ವ? ಮತ್ ನೀ ಅಂತ ಕೇಳುದಿಲ್ಲ ಅಲ್ಲ. ಗಾದೆ ಮಾತು ಸುಳ್ಳಲ್ಲ ಸ್ವಾಮಿ. ಮಾಡುವ ಒಪ್ಪಿದ್ರೆ ನೋಡ್ನಲ್ಲಿ ಪೂಜೆ ಅಂತ ಇದ್ದರು. ನಮ್ ಕತ್ತಿಯು ಹಾಗೆ ಆಯ್ತು ಅಲ್ಲ ಮರೆಯರೆ. ಕಳೆದ ವರ್ಷ ನಿಮಗೆ ಕಾಲು ನೋವು ಇತ್ತು, ಉಪಕಾರ ಮಾಡಿದೆವು, ಮಾಡುವ. ಈ ವರ್ಷ ಆಗೋ ನಿಮಗೆ. ನಿನ್ನ ಹತ್ರ ಕೆಲಸ ಮಾಡ್ಬೇಕು. ಹೌದು. ಯಾಕೆ ನಾವು ಒಬ್ಬರೇ ಸಂಬಳ ತಗೊಳ್ಳೋದಲ್ವ ಇಲ್ಲಿ? ಪಾಪ
ಪಾಪ ನೀವೆಲ್ಲ ಧರ್ಮಕ್ಕಿದ್ದೀರಿ ನೋಡಿ. ಅವ್ ಬರ್ತಿದ್ದಂತ ನಾವು ಹೇಳಿ ನೀವಂದ್ರಿ. ಹೇಳಿದ್ರು ನೀವೆಲ್ಲ ಕಡಿಮೆ ತಗೊಳ್ತೀರಿ, ಅವ್ರು ಉದ್ದಾರಿಸಿ ನೀವು ಬಂದ್ರಿ ಅಲ್ಲ. ಮಾತಾಡ್ತಾನೆ ಬಾಯಿ ಕಟ್ಕೊಳ್ಳಿ ಅಂತ ಹೇಳ್ತಿದ್ದೆ ಬೇಡ. ಏನು ಮಾಡುವ ಹೇಳಿ ಸ್ವಾಮಿ. ಕೆಲಸ ಅಂದ್ರೆ ಹಾಗೆ, ಅದು ನಿಮ್ ತಪ್ಪಲ್ಲ, ತಪ್ಪು ಮಾಡ್ಕೊಂಡ ತಾನೆ. ಕೆಲಸ ಆಯ್ಕೆ ಮಾಡ್ಕೊಳ್ಳುವಾಗ ಈ ಕೆಲಸವನ್ನೇ ಆಯ್ಕೆ ಮಾಡ್ಕೊಂಡೆ ನೋಡಿ. ಅದು ಈ ಕೆಲಸ ಎಲ್ಲ ಆಯ್ಕೆ ಮಾಡ್ಕೊಂಡ್ರೆ ರಗಳೆ ಇಲ್ಲ. ಮಾತಾಡಕ್ ಶುರು ಮಾಡಿದ್ರ ಹಿಡಿದು ಹೋಗ್ತಾ ಇದ್ರು. ವರ್ಕಲ್ಲ ಹಕ್ಕ ವರ್ಕನ ಮುರ್ಕ ಬಿಡ್ತೇವೆ ಒಂದ್ ದಿವಸ. ಸ್ವಾಮಿ ಏನ್ ಮಾಡುವ ಹೇಳಿ. ಅವ್ರು ಮಧ್ಯರಾತ್ರಿ ಆಯ್ತಾ ನಾವು ಬಿಸಿ ಇಲ್ಲ ಸಾಕಿ ಮಲಗಿ ಬಿಟ್ರು. ನಮಗ ಹಾಗ ಏನ್ ಮಾಡುವ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನನ್ನ ಪರಿಚಯ ಆಯ್ತು ನಿಮಗೆ? ಇಲ್ಲ. ಸಿಂಹಸ್ವರ. ಸಿಂಹಸ್ವರ್ಣ? ಹೌದು. ಇದೇ ಹೇಳಿ ನೋಡಿ, ಯಾರೋ ಒಬ್ರು ಇದ್ದಿದ್ರಪ್ಪ ಮರ 2 ವರ್ಷದ ಕೆಳಗೆ. ನಿಜವಾಗಿ ಅವರ ಆಳತನಕ್ಕೋ ಅವರ ಸ್ವರಕ್ಕೋ ಸಿಂಹಸ್ವರ ಹೇಳೋದು ಸರಿ ಇತ್ತು. ಆದ್ರೆ ಅವ್ರು ಈಗ ಇಲ್ಲ, ಮನೆಯಲ್ಲೇ ಇದ್ದಾರೆ ಪಾಪ. ಏನಾಯ್ತು? ಕಾಲಿಗೆ ನೋವ. ಹೌದು. ಯಾರು ಪಾಪ ತೊಂಡಿ ಭಾವ. ತೊಂಡಿ ಭಾವನೆ. ಆದ್ರೆ ನನಗೆ ಸಿಂಹಸ್ವರ ಹೆಸರಿಟ್ಟಿದ್ದಾರೆ. ಅರಮನೆಯಲ್ಲಿ ಮಾತಾಡುವಾಗಿಲ್ಲ, ಮಾತಾಡಿದ ಕೆಲಸ ಬಂದದ್ದೇ ಲೆಕ್ಕ ಅಂತ ಗ್ರಾಚಾರ ನೋಡಿ ಸ್ವಾಮಿ. ಹಾಗಂತೇಳಿ ಕೆಲಸ ಮಾಡಿ ಮಾಡಿ ಸಾಕಾಗಿ ನನಗನಿಸಿತ್ತು ಹೀಗೆ, ಸಾಕು ಮರ್ರೆ ಈ ವರ್ಷಕ್ಕೆ ಅಂದ್ರೆ ಬೇರೆ ಕಡೆ ಹೋಗುವಂತ ಆಲೋಚನೆ ಮಾಡ್ತೀನಿ. ಬಿಟ್ಟು ಹೋಗುವ? ಹೌದೌದು. ಸುಮ್ಮನೆ ಮರ. ನನಗೆ ನಿನ್ನ ಮತ್ತು ನನ್ನ ಅಲ್ಲ, ಬೇರೆ ಯಾರು ಕಾಯ್ತಾರ? ಇದು ಹೊಟ್ಟೆಗಿಚ್ಚಿನ ಮಾತಾಯ್ತು. ಇದು ಬೇರೆ ಯಾರು ಕರಿತ್ರೆ ಕರಿತಾರೆ, ಕರೆಯೋರು ಬಹಳ ಜನ ಇದ್ದಾರೆ. ಕರೆದಲ್ಲಿ ನಾವು ಅಲ್ಲಿ ಹೋದಾಗ ಇಷ್ಟೆಲ್ಲ ಕೊಡುದು ಯಾರ ವಿಷಯ ಅದು. ಇಷ್ಟೇ ಕೊಡ್ತಿದ್ರ, ನೀವು ಇಲ್ಲಿ ಇರ್ತಿದ್ರ, ನೀವು ಜಾರಿ ಅಲ್ವಾ? ಬಟ್ರೆ ಬಟ್ಟರೆ ಬೇರೆ ಬೇರೆ ವಿಭಾಗ. ಹಾಗೆ ಒಮ್ಮೆ ಪೀಕ್ ಮಾಡ್ರೆ ಇತ್ತು. ಹೌದಾ? ಪ್ರಾರಂಭ ಹಾಗೆ ಅಂದ್ರೆ ಬೇರೆ ಬೇರೆ ರೀತಿ ಮಾತಾಡಿಸ್ಬೇಕು. ಹಾಗೆ ಇಷ್ಟಾಗಿ ನಿನಗೆ ಕೈಕಾಲು ಸರಿ ಇಲ್ಲ ಬಿಟ್ರೆ ಮತ್ತೇನು ಸಮಸ್ಯೆ ಉಂಟು? ಏನ್ ಸಮಸ್ಯೆ ಇಲ್ವಾ ನಂಗೆ ಅಲ್ವಾ? ನಾಳೆಗೆ ನೋಡು ಎಷ್ಟು ಗೊತ್ತಾಯ್ತು, ಎಂತೆಂತ ಶಬ್ದ ಹಾಕಿ ಮಾತಾಡ್ತಿದ್ದೆ. ಹೇಳ್ಲಿಕ್ಕೆ ಕಿವಿ ಸಾಕಾಗುದಿಲ್ಲ. ಅದೇ ಬುದ್ಧಿವಂತಿಕೆ ಅಂತ. ಹೆಣ್ಣು ಮಕ್ಕಳು ಮರಳಾಗ್ಬೇಕಾ? ಒಳ್ಳೊಳ್ಳೆ ಮಾತಾಡ್ಬೇಕು. ಒಂದು ಮಾತಿಗೆ ಮರಳಾಗ್ತಿರೋದು ಯಾರು ಇಲ್ಲ. ಮತ್ತೆ ಸಂದೇಶಕ್ಕೆ ಅದೇ ಅಂತ ಕೇಳುತ್ತೆ. ಕೆಲವರು ನೋಡ್ಬೇಕು, ಅವ್ರಿಗೆ ಬರ್ಲಿಕ್ಕೆ ಬರ್ದೇ ಇದ್ದು ಮತ್ತೆ ಬರ್ಸುದು. ಬಾಬಾಜಿ ಬರ್ಕೊಡ ಅಂತ ಹೇಳುದು, ಇವ್ ಬರ್ಕೊಡು, ಅವ್ ಕಳಿಸೋದು, ಅವ್ರು ಓದು, ಅವ್ರ ಲೆಕ್ಕ ಏನು, ಇವನೇ ಕಳಿಸ್ತ ಅಂತ ಹೇಳಿ. ಇವ್ ಸುಳ್ಳು ತಿನ್ಲಿಕ್ಕೆ ಬರುದಿಲ್ಲ ಒಂದ್ ಅಕ್ಷರ, ಆದ್ರೂ ಕಳಿಸ್ತ. ಎಂತ ಸಾಯ್ತ್ರಿ ವಿಷಯ. ಹಾಗಾಗಿ ಹಾಗೆ ಮಾತಾಡಿಸ್ಬೇಕು ನೀನು. ಮತ್ತೆ ಅವ್ರು ಬರುವಾಗ ಹಾಗೆ ಬರುವುದಿಲ್ಲ. ಒಂದು ತಂಬಿಗೆ ಹಾಲು ತರ್ತಾಳೆ, ತಿನ್ನು ಕೊಡ್ತಾಳೆ. ನೀ ಏನ್ ಮಾಡ್ತೀಯ? ಹಾಲು ಪೂರ್ತಿ ನಾನೇ ಕುಡ್ಬಿಟ್ಟು ನಾವು ನೀವು ಒಂದು ಕುಡಿಯೋ ವಿಷಯ ಬಂದ್ರೆ ಸೇ ಮಾಡ. ಅವ್ರಿಗೆ ಬೇಕಾ ಅವ್ರ ಸಂಬಂಧ ಇಲ್ಲ. ಚೀಲಕೈ ಅಂತ ಬಳ ಹಾಗಲ್ಲ. ನಾನ್ ಕೊಟ್ಟಾಗ ನೀನ್ ಕುಡಿದ್ಯಲ್ಲ, ಆ ರೀತಿ ಕುಡಿಯುವುದಲ್ಲ. ಚೂರು ನೀರು ಕುಡಿದು ಚೂರು ಒಳಗೆ ಕುಡಿಸಿ ಉಳಿದ ಹಾಲನ್ನ ಹಾಗೆ ಇಟ್ಕೊಳ್ಬೇಕು. ಯಾಕೆ ಉಳಿಸುದ ಅಂದ್ರೆ ಮತ್ತೆ ಆಯಾಸ ಆದ್ರೆ ಬೇಕಾಗ್ತದೆ ಅಂತ ಹೇಳ್ರಪ್ಪ. ಅವ್ರು ಹೇಳಿದ್ರೆ ಕಣ್ಣು ತರ್ತಾಳೆ, ಅರ್ಧ ನೀರು ಅದರಲ್ಲಿ ತಿನ್ನಿಸುವುದು. ಹಾಗೆ ಸರಸೆಲ್ಲ ಮಾತಾಡುತ್ತಾ ಮಾತಾಡುತ್ತಾ ಈ ರಾತ್ರಿಯನ್ನ ಕಳಿಬೇಕು. ಅದಕ್ಕೆ ಪ್ರಥಮ ರಾತ್ರಿ ಅಂತ ಹೇಳು. ಹೌದಾ? ಇರ್ಲಿ ಬಿಡು, ಅವಳು ಬರೋ ಹೊತ್ತಾಯ್ತು. ಸ್ವರ್ಣ ಕುಂಬರಿ ಕ್ಷೀರ ಪಿಣಿಯುತ ಕನ್ನೆವಲ್ಲಿಯು ಬರಲು ಒಲ್ಲಿ ಶ್ರೀವಲ್ಲಿ ನಮ್ಮ ಅಣ್ಣನಿಗೆ ಅಂತ ಹೇಳಿದ್ರೆ ಇರು ತುಂಬಿದ ಸಭೆಯಲ್ಲಿ ಇವನೊಬ್ಬ ಸಾತ್ವಿಕ ಅಂತ ತಿಳ್ಕೊಂಡಿದ್ದೆ. ನಮ್ಮಣ್ಣ ಸಾತ್ವಿಕನ, ಸಾತ್ವಿಕ ಸಂಪಿಗಟ್ಟಿ ಕಾರ್ತಿಕನ ಅಣ್ಣ. ನಮ್ಮ ಅಣ್ಣ ಎಂತ ಒಂದು ನಂಗೊತ್ತು. ಇರ್ಲಿ ಬಿಡು. ಹಾಗಂತ ನನ್ನ ಕಡೆಯಿಂದ ತುಂಬಾ ಮನಸ್ಸಿನ ಒಂದು ಧನ್ಯವಾದಗಳು ನಿನಗೆ. ಯಾಕೆ ಹೇಳು, ಎಷ್ಟೋ ಕಾಲದಿಂದ ಇವನು ಚಾಕೆ ನಾನು ಮಾಡ್ತಿದ್ದೆ. ನೀನು ಬಂದೆಲ್ಲ ಇವತ್ತು ನಮ್ಮ ಜಾಗ ತಕ್ಕೋಯ್ತು ಬರೈತಿ. ನಾಳೆ ಒಂದು ಬಿಟ್ಟು ಔಟ್ ಮಾಡಬಹುದು, ಸಮಸ್ಯೆ ಇಲ್ಲ. ಹಾಗಂತ ಮನುಷ್ಯ ಬಹಳ ಒಳ್ಳೆಯವ.
ದೇವರು ಕೊಟ್ಟಂತ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಏನ್ ಮಾಡುದು, ಹಣೆಯ ಬಲಕ್ಕೆ ಹೊಣೆ ಯಾರು ಅಂತ. ಹಾಗಂತ ಗಂಡ ಹೆಂಡತಿ ಅಂದ್ಮೇಲೆ ಯುದ್ಧೆ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ನನಗೆ ಲೋಕ ನೋವು ಉಂಟು ಹಾಗೆ ಹೇಳಿದ್ದ. ಇಲ್ಲಿ ನೋಡು, ಸಣ್ಣ ಪುಟ್ಟ ಇದ್ದ ಜೊಲೆ ಇದು ಯಾರ ಕೋಣೆಯ? ಇವತ್ತು ಯಾವುದು ನಿನಗೆ ಹೇಗೆ ಕೆಲಸ ಅಧಿಕ ಪ್ರಸಂಗಿ. ಇದು ಶ್ರೀವಲ್ಯ ನಾಗವಲ್ಯ ಮರ್ರೆ. ಒಮ್ಮೆ ಜೀವ ಹಾರಿ ಹೋಯ್ತಂತೆ. ಎಂತಿಂತ ಕೊಂಡ್ಬಿಟ್ಲು ಮರ್ರಿ. ಅಪ್ಪೋ ಎಂತ ಅವಸ್ಥೆ ಮರ್ರೆ. ಅಲ್ಲಿ ಬಂದವರು ಬೈಯುದು, ಇದ್ದವರು ಬೈಯುದು. ನಮ್ಮ ಅವಸ್ಥೆ ಯಾರಿಗೂ ಬೇಡ ಮರ್ರೆ. ಅಯ್ಯೋ ದೇವ್ರೆ, ನಾ ಹೋಗುದಲ್ಲ ಈಗ. ಏ ನಳಿನಿ, ನಂದು ಕೊಡು, ನಾ ಹೋಗುದು. ಯಾರ ನಳಿನಿ ಯಾರ? ನಾ ಏನ ಮರ್ರೆ. ಏ ಮಿತ್ರ, ಹೋಗ ಹೋಗ ಎಂತ ಮಾಡ್ತೀವಿ? ಬೇಗ ಹೋಗ್ಲಿನ ಹೋಗ್ಲಿನ ಪಾಪಿ ಮಗ, ಇಷ್ಟೊತ್ತು ನನಗೆ ಏನೂ ಗೊತ್ತಿಲ್ಲ ಹೇಳ್ದವ. ಈಗ ಬೇಗ ಹೋಗಿ ಹೇಳ್ತ. ಇಷ್ಟೊತ್ತು ಪಾಪ ಮೂರ್ಟ್ಗೆ ಕೂತ್ಕೊಂಡಿದ್ದ. ಯಾವಾಗ ಅವಳು ಬಂದ್ಲ? ದಿಂಡಿನ ಕಾಯ ಕೋಮಲೆ ಕದನಗದಗಿಗ ಮಾರನೀಗಲೆ ಅದರ ಚುಂಬನ ಇತ್ತು ಪಲ್ಲವಿ ಮಧುರ ಸುಖವನ್ನು ನೀಡು ಬರಲೆ ಬಾಬಾ ಬಾಬಾ ಬಾಯ್. ಅದರ ಚುಂಬನ ಇತ್ತು ಪಲ್ಲವಿ ಮಧುರ ಸುಖವನ್ನು ನೀಡು ಬಾರಲೆ. ಬಾರೆ ಬಾರೆ ಬಾರೆ. ಯಾಕೆ ದೂರ ನಿಂತಿದ್ದೀಯಾ? ಇವತ್ತು ಪ್ರಥಮ ರಾತ್ರಿ ಹಾಗೆಲ್ಲ ದೂರ ನಿಂತ್ಕೊಳ್ಳೋದು ಅಲ್ಲವೇ? ಆ ಮಾರ ಒಂದೊಂದೇ ಬಾಣ ಬಿಡ್ತಾ ಇದ್ದಾನೆ. ನನ್ನ ಹತ್ರ ಸಹಿಸ್ಕೊಳ್ಳಿಕ್ಕೆ ಆಗುದಿಲ್ಲವೇ? ಓ ಹಾಲು ತಂದಿದ್ಯಾ? ಕಾಗೆ ಬಣ್ಣದ ವಿಕಲಾಂಗರ ಮೈ ಬೆಳಗ್ಗೆ ಅರಿಯುವುದು. ಈ ಕನ್ಯೆಯ ಬಳಿ ಬಂದರೆ ಕೊಲ್ಲುವೆ ನಾಗರ ಸಣ್ಣ. ಸರಿಯಾಗಿ ನಿಲ್ಲುವಷ್ಟು ಸ್ವಾಧೀನ ಇಲ್ಲ ನಿನಗೆ? ಏಯ್, ನಿನಗೆ ನಾನು ಬೇಕೇನು? ನನ್ನ ಹೆಂಡತಿ ಅಲ್ವಾ ನೀನು? ಇಲ್ಲಾಗಿರುವುದು ಮೋಸದ ಮದುವೆ. ಹೆಂಡತಿ ಎನ್ನುವಂತಹ ಸಲುಗೆಯಿಂದಾಗಿ ಎಲ್ಲಿಯಾದ್ರೂ ಮೈ ಕೈ ಮುಟ್ಟುವುದಕ್ಕೆ ಬಂದ್ರೆ ಉಸುಗುಡುವಂತಹ ಸರ್ಪವನ್ನು ಕೆಳಗೆ ಏನಾಗುತ್ತದೆ? ಏನಾಗ್ತದೆ? ಕಚ್ಚಿ ಸಾಯಿಸ್ತದೆ. ನಿನ್ನ ಸ್ಥಿತಿ ಹಾಗಾಗ್ತದೆ, ಜಾಗ್ರತೆ. ಹಾಗೆ ಮಾಡಬೇಡ್ವೆ. ನಾವು ಹಾಲು ಬೇಕು, ನಂಗೆ ಹಾಲು ಕೊಡು, ನಂಗೆ ಹಾಲು ಬೇಕು. ಛೀ! ನಾವು ಹಾಲು ಬೇಕು. ಹುಟ್ಟಿದ ಹಾಲೆ ಕುಡಿಯುತ್ತದೆ. ಹಾಲು ಬೇಕು. ನಿನಗೆ ಹಾಲು ಕುಡಿಸ್ಬೇಕಂತ ತಂದಿದ್ದೇನೆ ಇವತ್ತು. ತಗೋ, ಹಾಲಲ್ವಾ? ಕುಡಿ ಕುಡಿ ಕುಡಿ. ಪೂರ್ತಿ ನಂದಲ್ವೇ? ಓ ಶ್ರೀವಲ್ಲೆ, ಕಣ್ಣೆಲ್ಲ ಒಂಥರ ಮಂಜು ಆಗ್ತಾ ಉಂಟಿದೆ. ತಲೆ ತಿರುಗ್ತಾ ಉಂಟು. ನಂಗೆ ನಿದ್ದೆ ಬರ್ತಾ ಉಂಟಿದೆ. ನಿನಗೆ ನಿದ್ದೆ ಬರ್ಬೇಕಂತ ಇದರಲ್ಲಿ ಬಂದು ಬೆಳೆಸ್ಕೊಂಡು ಬಂದಿದ್ದೇನೆ. ಇನ್ನು ಜೀವನ ಪರ್ಯಂತ ಹೀಗೆ ಸಾಯ್ಬೇಕು. ಬಾಯಿನ ಬಿದ್ದು ಮುನಿಸುತ್ತಲೇ ಚೆಲುವೆ ನಿನಗೆ ನಗಲು ಬಾರದೆ. ತಾತಯ್ಯ ತಾತೈ ಅದಿನ ತಾತೈ ಅದಿನ ತಾತೈ ಅದಿನ ತಾತೈ ತಲೆ. ಮುನಿದು ಬರವೇ ಚೆಲುವೆ ನಿನಗೆ, ಮುನಿದು ಬರವೇ ಚೆಲುವೆ ನಿನಗೆ ನಗಲು ಬಾರದೆ, ಚೆಲುವೆ ನಗಲು ಬಾರದೆ. ಮನದ ವೀಣೆ ನಾದವಿರದೆ ಮೌನ ಆಗಿದೆ.
ಅಲ್ಲಿ ಕೆಂಪು ಕಾಯಿ ಆಗ್ತದಪ್ಪ. ಹೌದು ಹೌದು. ಮತ್ತೆ 15 ದಿವಸ ಬಿಟ್ಟು ನೋಡಿದ್ರೆ ಕೆಂಪು ಕಾಯಿ ಇರುವುದಿಲ್ಲಪ್ಪ. ಅಲ್ಲ, ಆ ಕೆಂಪು ಕಾಯಿ ಆದಲ್ಲಿ ಇಷ್ಟು ದೊಡ್ಡ ಹುಳ ಆಗ್ತದಪ್ಪ, ಹುಳ ಆಗ್ತದೆ. ಆಮೇಲೆ ಮತ್ತೆ 15 ದಿವಸ ಬಿಟ್ಟು ನೋಡಿದ್ರೆ ಇರುವುದಿಲ್ಲಪ್ಪ. ಮತ್ತೆ ನೀ ಮೇಲ್ ಹೋಗ್ತೀಯಪ್ಪ. ತೊಂದ್ರೆ ಇಲ್ಲ, ಒಟ್ಟಿಗೆ ನೀವು ಇರ್ತಿರಲ್ಲ. ನಂಗೆ ಕೆಲಸ ಅಲ್ಲಿ ಔಷಧ ಕೊಡ್ಲಿಕ್ಕೆ. ಅದಲ್ವಾ ನೀ ಸತ್ತು ಅಂತ ಹೇಳಿದ್ದು. ನನಗೆ ಅದೇ ಬೇಸರ ಪುಣ್ಯಾತ್ಮ. ನೀನು ಸತ್ತ ಮೇಲೆ ಈ ಸ್ಥಾನವನ್ನು ತುಂಬುದಕ್ಕೆ ಯಾರು ಬರ್ತಾರೋ, ನಿನ್ನ ಸ್ಥಾನ ಯಾರು ತುಂಬ್ತಾರಪ್ಪ? ಆ ಮಟ್ಟ ನೀವು ಹೆಮ್ಮೆ ಪಡ್ಬೇಕು. ಯಾಕೋ? ನಾನು ಹೋದ್ರೆ ಸ್ಥಾನ ನಿಮ್ಗೆ ಆಗ್ಲಿಲ್ವಾ? ಯಾರಿಗೆ? ನಿಮ್ಗೆ ಗಟ್ಟಿ ನೀವು. ಬೇಡ ಬೇಡ ಬೇಡ, 1 ವರ್ಷ ಕೂತ್ಕೊಂಡು ನೋಡಿ. ಅಗತ್ಯವೇ ಇಲ್ಲ. ಇಷ್ಟು ಸ್ಥಾನದಲ್ಲೇ ತೃಪ್ತಿ ಉಂಟು, ಸಾಕು ನನಗೆ. ಔಷಧ ಕೊಡಿ ಹಾಗಿದ್ರೆ. ಔಷಧ ಕೊಡಬಹುದಿತ್ತು, ಔಷಧ ಕೊಡ್ಲಿಕ್ಕೆ ಎಲ್ಲುಂಟಪ್ಪ? ಮತ್ತೆ ಎಂತ ವೈದ್ಯರು ನೀವು? ಅಂದ್ರೆ ವೈದ್ಯರು ಹೇಳ್ತೀವಿ ಔಷಧ ಎಲ್ಲ ಉಂಟು ಕೇಳಿದ್ರೆ ಇಲ್ಲಿಲ್ಲ ಅಂತ ಹೇಳಿದ್ದು. ತರಿಸ್ಕೊಡಿ. ಇನ್ನು ಕಾಡಿ ಹೋಗಿ ತರಬೇಕಷ್ಟೇ. ಓ, ನೀವು ಕುಟುಂಬಕ್ಕೆ ಅವರು. ಹೌದೌದು. ಹಾ, ಹಾ, ಹಾ. ಈಗ ಅಣ್ಣ ಹೇಳಿಲ್ವಾ, ಹೇಳುದು. ನೋಡಿ ಆರೋಗ್ಯ ಸರಿಯಿಲ್ಲ, ಹೌದು. ಹೋಗ್ಬೇಕು ಕಾಡಿಗಂತ. ಹಾ. ಅಲ್ಲಿಗೆ ಹೊರಟಿದ್ದು. ಹಾ. ನೀನು ನನ್ನ ಜೊತೆ ಬಾ. ಬಂದ್ರೆ ಅಲ್ಲಿ ಸಿಕ್ಕಿದ್ರೆ ಔಷಧಿ ನೀನು ಕೊಡು. ಇಲ್ಲಪ್ಪ, ನೀವು ಒಬ್ಬನೇ ಕೂತ್ರೆ ಒಳ್ಳೆ ಸಂಪತ್ತಿ ಆಗ್ತದೆ. ಹಾ. ಸಿಕ್ಕಿದ್ರೆ ಇದ್ರೆ ಕೊಡ್ತೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಬೇಕಾದ ಔಷಧಿ ಸಿಗ್ತದೆ ಅಲ್ವಾ, ಯಾರಿಗೆ ಗೊತ್ತುಂಟು, ಹುಡುಕ್ಬೇಕಷ್ಟೇ. ಅಂತ ಹೇಳಿ ಆ ಶಬ್ದವೇ ಬರ್ಬಾರ್ದು ವೈದ್ಯರ ಬಾಯಲ್ಲಿ. ಅಂದ್ರೆ ಎಲ್ಲ ಕಷ್ಟ ಆಗ್ಲಿ ನಾ ತರಿಸ್ಕೊಡ್ತೇನೆ. ಪ್ರಯತ್ನ ನಾವು ಮಾಡ್ತೇವೆ. ಅದು ಪತ್ತೋದೇ ಆಯ್ತು ಹೇಳೋದು. ಇಲ್ಲ ಅಷ್ಟೇ, ಪ್ರಯತ್ನ ಮಾಡ್ತೇನೆ. ಸಿಕ್ಕದ ಹೇಳಿಕ್ಕೆ ಆಗುದಿಲ್ಲ, ಪ್ರಯತ್ನ ಮಾಡ್ತೇನೆ. ಆಗಿಲ್ಲ. 10 ವರ್ಷ ಇದೆ ಈ ಕಾಯಕ್ಕೆ ನಾನು ಎಲ್ಲೂ ಹುಡುಕ್ತಾ ಇರುವುದಲ್ಲ. ಹುಡುಕ್ಬೇಕು ವೈದ್ಯರ. ಇಲ್ಲ, ನೀವೇ ಇಟ್ಕೊಂಡು ಬಾ. ಅಡ್ಡಿಲ್ಲ ಅಡ್ಡಿಲ್ಲ. ಒಬ್ಬನೇ ಬಾ. ಅಡ್ಡಿಲ್ಲ. ಸಿಕ್ಕಿದ್ರೆ ಇದ್ರೆ ಕೊಡುವ. ಅದಕ್ಕೆ ಬಾಯ್ ಬಿಡ್ತ. ಮಹಾರಾಜರ ತಮ್ಮ ಇವ ವೈದ್ಯ ಶಿಖಾಮಣಿ ಅಂತ ಬಂದು ಸೇರ್ಕೊಂಡ. ಗಟ್ಟೆ ಮಾತಾಡುವಾಗಿಲ್ಲ ಮಹಾರಾಜರ ತಮ್ಮ. ಅದು ನನಗೆ ಯಾಕೋ ಅನುಮಾನ ಇರ್ಬೇಕು, ಇವು ವೈದ್ಯ ಹೌದಲ್ವಾ ಅಂತ ಪರೀಕ್ಷೆ ಆಗ್ಬೇಕಲ್ಲ. ಹಾಗೆ ಸಣ್ಣ ನಾಟಕ ಮಾಡಿದ್ದು. ನನ್ನ ಮೈಗೆ ಎಂತ ಆಗುದಿಲ್ಲ. ನೋಡ್ತಾ ಇರಿ ಈಗ.